ಹರೇ ಕೃಷ್ಣ. ಮೊನ್ನೆ ವಿಡಿಯೋದಲ್ಲಿ ಕೇಳಿದ್ದೆ, ಯಾಕೆ ಎಲ್ರಿಗೂ ಬಾಲ್ಯನೇ ಇಷ್ಟ ಅಂತ. ಕಮೆಂಟ್ ಮಾಡಿದ್ರು ಒಬ್ಬರು, ಜವಾಬ್ದಾರಿ ಇರಲ್ಲ ಅದಕ್ಕೆ ಅಂತ. ಯಾಕೆ ಜವಾಬ್ದಾರಿ ಇರಲ್ಲ ಹೇಳಿ? ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು, ನಮಗೆ ಸಿಗದೆ ಇರೋ ಖುಷಿಯೆಲ್ಲ ಅವ್ರಿಗೆ ಸಿಗಬೇಕು ಅಂತ. ಇದೇ ಮಮಕಾರದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಷ್ಟೊಂದು ಜನ ಹೆತ್ತವರು ತಮ್ಮ ಮಕ್ಕಳ ಭವಿಷ್ಯನ ತಾವೇ ನಾಶ ಮಾಡ್ತಿದ್ದಾರೆ. ಧೃತರಾಷ್ಟ್ರ, ಗಾಂಧಾರಿ ಥರ. ಧೃತರಾಷ್ಟ್ರ ಗಾಂಧಾರಿ ತನ್ನ ಮಕ್ಕಳು ರಾಜಭೋಗದಲ್ಲೇ ಸದಾ ಇರಬೇಕು ಅಂತ ಬಯಸಿ ಅವರನ್ನು ಮಣ್ಣಲ್ಲಿಟ್ಟು ಬರ್ತಾರೆ. ಇಡೀ ಕುರುಕುಲನೇ ನಾಶ ಮಾಡ್ತಾರೆ. ಮಕ್ಕಳು ಮಣ್ಣಿನ ಮುದ್ದೆ ಇದ್ದಂತೆ, ನಾವು ಅದಕ್ಕೆ ಯಾವ ಆಕಾರ ಕೊಡ್ತೀವೋ ಅವು ಆ ಆಕಾರ ಪಡ್ಕೊಳ್ತವೆ. ಹಾಗಂತ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸೋದೇ ತಪ್ಪ? ಖಂಡಿತ ಇಲ್ಲ. ಆಯಾ ವಯಸ್ಸಿಗೆ ತಕ್ಕಂತೆ ಜವಾಬ್ದಾರಿಗಳು ಅಂತ ಇರ್ತವೆ. ಆ ಸ್ವತಂತ್ರನ ನಾವು ಅವ್ರಿಗೆ ಕೊಡದೆ ಅವರಿಂದ ಅದನ್ನು ವಂಚಿತಗೊಳಿಸ್ತಾ ಇದ್ದೀವಿ. ಚಿಕ್ಕ ಪುಟ್ಟ ಜವಾಬ್ದಾರಿಗಳನ್ನೇ ಹೊರಲು ಕಲಿಸ್ತಿದ್ರೆ ಜೀವನದಲ್ಲಿ ಬರೋ ದೊಡ್ಡ ದೊಡ್ಡ ಸವಾಲುಗಳನ್ನು, ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸ್ತಾರೆ? ಚಿಕ್ಕವರಿದ್ದಾಗ ನೀವು ನಿಮ್ಮ ಜವಾಬ್ದಾರಿ ಪ್ಲಸ್ ಅವರ ಜವಾಬ್ದಾರಿನ ಹೆತ್ತವರಾದರೂ ಹೊರ್ತೀರ. ಅವರು ನಿಮ್ಮ ಸ್ಥಾನಕ್ಕೆ ಬಂದ ಅವ್ರ ಜವಾಬ್ದಾರಿನೂ ಹೊರಬೇಕು, ಅವರ ಮಕ್ಕಳ ಜವಾಬ್ದಾರಿನೂ ಹೊರಬೇಕು, ಮತ್ತು ನಿಮ್ಮ ಜವಾಬ್ದಾರಿನೂ ಹೊರಬೇಕು. ಇದು ಹೇಗೆ ಸಾಧ್ಯ? ಅವರು ಅದನ್ನು ಹೇಗೆ ನಿಭಾಯಿಸ್ತಾರೆ? ಇಷ್ಟೆಲ್ಲ ಕರ್ತವ್ಯಗಳನ್ನ ಮಾಡೋಕ್ಕಾಗದೆ ಖಿನ್ನತೆಗೊಳಪಟ್ಟು ನೂರಾರು ರೋಗ ರುಜಿನಗಳನ್ನು ತಂದುಕೊಂಡು, ಹಾಗೆ ಇವು ಅನೇಕ ವೃದ್ಧಾಶ್ರಮಗಳನ್ನು ಹುಟ್ಟಿಸೋಕ್ಕೆ ಕಾರಣ ಆಗ್ತವೆ. ಜೀವನದಲ್ಲಿ ಜವಾಬ್ದಾರಿ ಹೊರಲು ಸಿದ್ಧರಿಲ್ಲದೆ ಅನೇಕರು ಸಾವಿಗೆ ಶರಣಾಗ್ತಾ ಇದ್ದಾರೆ. ಇದು ಯಾರ ತಪ್ಪು? ನೀವೇ ಹೇಳಿ. ಕೃಷ್ಣಾರ್ಪಣಮಸ್ತು.